ನೀನು ಕೊಡಿಸ್ಲೇ ಇಲ್ಲ ನನಗೆ. ನಂಗೆ ಅದು ಡ್ರೆಸ್ ಎಷ್ಟು ಇಷ್ಟ ಆಗಿತ್ತು ಅದು ಕೊಡಿಸ್ಲಿಲ್ಲ, ಮೇಕಪ್ ಸಾಮಾನು ಕೊಡಿಸ್ಲಿಲ್ಲ. ಹೋಗ್ ಮಾವ. ನಮ್ಮ ಮಮ್ಮಿ ಹೇಳಿದ್ಲು ಏನಾರ ಇಷ್ಟ ಆದ್ರ ಮಾವನ್ ಕೇಳಿ ಕೊಡಿಸ್ತಾನ ಅಂತ. ನೀನು ಕೊಡಿಸ್ಲಿಲ್ಲ. ನಿಮ್ಮಪ್ಪ ಈಡಾಗಿ ವರದಕ್ಷಿಣೆ ಹಂಗೆ ರೊಕ್ಕ ಕೊಡ್ಲಿ ನನ್ನ ಕೈಯಾಗ, ಅವಾಗ ಕೇಳಿದ್ದು ಬೇಡಿದ್ದು ಎಲ್ಲ ಕೊಡಿಸ್ತೀನಿ. ಮಾಮ ಅದಾ ಅದು ಇಲ್ಲೆಲ್ಲ ಕ್ವಾಲಿಟಿವೆಲ್ಲ ಸಿಗಂಗಿಲ್ಲ. ನೀನು ಬ್ರ್ಯಾಂಡೆಡ್ ಹಚ್ಕೋಬೇಕು. ನೋಡು ನೀನು ಕೂದ್ಲ ಅದು ನೋಡೋದು ಮುಖ ಎಷ್ಟು ಕೆಂಪಗೈತಿ, ಟಮಾಟೆ ಎಣ್ಣೆ ಆಗ್ಯಾವಗಲ್ಲ. ಇಲ್ಲಿ ಇವು ಲೋಕಲ್ ಕ್ರೀಮ್ ಕೊಡ್ಸಿದ್ರ ಮುಖ ಎಲ್ಲಿ ಹಾಳಾಗೋಕೈತ ಅಂತ ಕೊಡಿಸ್ಲಿಲ್ಲ. ನೀ ಬೇಕಂದ್ರೆ ಕೇಳು, ಕೊಡ್ತೀನಿ ಬಾ. ಯಾವ್ದು ಕ್ರೀಮ್ ಬೇಕು ಏನು ಬೇಕು ಕೇಳ್ಬಾ, ಕೊಡಿಸ್ತೀನಿ. ಬ್ಯಾಡ್ ತಗೋ ಮಾಮ, ಮತ್ತ ಮುಖ ಹಾಳಾಗ್ಬಿಟ್ರ ನೀನು ಬ್ರ್ಯಾಂಡೆಡ್ ಕೊಡಿಸಂತಿ ಆಯ್ತಾ? ಇದು ನಮ್ ಗಂಗಾ ಅಂದ್ರ. ಹೆಂಗು ಇಲ್ಲಿ ಮಠ ಬಂದಿದಿ. ನಂಗೆ ಪಿಜ್ಜಾ ಅಂದ್ರೆ ಬಹಳ ಇಷ್ಟ. ಪಿಜ್ಜಾ ತಿಂದು 4 ದಿನ ಆತ ಮಾಮ. ನಂಗೆ ತಿನ್ನಂಗಾಗೈತಿ. ಇಲ್ಲಿ ಒಂದು ಪಿಜ್ಜಾ ಕೊಡ್ಸು. ಪಿಜ್ಜಾನಾ? ಆತ್ ನಡಿ, ಕೊಡಿಸ್ತೀನಿ. ಅಲ್ಲಿ ನಿಂತಿದ್ದು ವೀರೇಶ. ಆ ಹುಡುಗಿ ಯಾರು ಅಷ್ಟು ನಕ್ಕೊಂತ ಮಾತಾಡ್ಕೊಂತಾರ, ಏನಂತ ಕೇಳ್ತೀನಿ ತಡಿ. ವೀರೇಶ್. ಅಯ್ಯಯ್ಯೋ, ಈಕಿ ಮೇಘ ಗೆಳತಿ, ತಡಿ ಕೇಳ್ತೀನಿ. ಗಂಗಾ, ನೀನು ಇಲ್ಲೇ ನಿಂತಿರೋ, ನಾನು ಸ್ವಲ್ಪ ಮಾತಾಡಿ ಬರ್ತೀನಿ. ಯಾರದು ಹುಡುಗಿ? ಓ ಅದಾ, ಮೇಘ ಗೆಳತಿ. ನಾನು ನೀನು ಅಡ್ಡಾಡುದು ತಿರುಗಾಡುದು ನೋಡಿ ಹೊಟ್ಟಿ ಹುರ್ಕೊಂಡು ಆಕಿ ಗೆಳತಿಗ ಅಂದ್ರೆ ಮೇಘಾಗ ಹೇಳಿ ಅದಕ್ಕ ಈಕಿ ನನ್ನ ಮದುವೆಯಾಗೋ ಹುಡುಗಿ ಅಂತ ತೋರಿಸ್ಬರ್ತೀನಿ ತಡಿ. ನೀ ಇಲ್ಲೇ ನಿಂತಿರು. ಒಬ್ಬ ಮಾಮ. ಹೇಳ್ರಿ ರೂಪಾ ಅವ್ರೆ, ಏನಾತು? ಆರಾಮದಿರಲ್ಲ? ಹಾ, ನಾನು ಆರಾಮದೀನಿ. ಮೇಘ ಎಲ್ಲಿ? ಈ ಹುಡುಗಿ ಯಾರು? ಈಗ ನಾನು ಮೇಘ ಜೊತೆಯಾಗಿಲ್ರಿ. ನಿಮಗ್ ಗೊತ್ತಿಲ್ಲೇನ್ರಿ? ಅಂದ್ರ ನಮಗ ಅವ್ರಿಗ ಹೊಂದಾಣಿಕೆ ಆಗ್ಲಿಲ್ಲ. ಅಷ್ಟಕ್ಕೂ ಅವ್ರ ಬಾಂಡೆ ತಿಕ್ಕೋರಂತ ನಮಗ ಹೊಂದಾಣಿಕೆ ಆಗ್ಲಿಲ್ರಿ. ಅದಕ್ಕ ಆಕಿನ ಬಿಟ್ಬಿಟ್ಟೆ. ಆಕಿನ ಬಿಟ್ಬಿಟ್ಟೆ? ಹಾ, ಹಂಗ ಏನ್ ಬಿಟ್ಟಿಲ್ರಿ. 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟೇನಿ. ಬರೀ 1 ತಿಂಗಳ ನಮ್ಮ ಮನ್ಯಾಗ ಇದ್ದಿದ್ದಕ್ಕೆ ಏನ್ ಹೇಳ್ತೀರಿ ಹೇಳ್ರಿ? ಮತ್ತೆ ಈ ಹುಡುಗಿ? ಓ ಇವ್ರ ಗಂಗಾ ಅಂತ. ಈಗ ಇನ್ನ 8-10 ದಿನದಾಗ ನಂದು ಹಾಕಿದ್ದು ಮದ್ವಿ. ಆಕ್ಚುಲಿ ನಾನು ಈ ಹುಡುಗಿನ ಮದ್ವಿ ಆಗ್ಬೇಕಾಗಿತ್ತು. ಆದ್ರ ಮೇಘನ್ ಮಾತಿಗೆ ಮಳ್ಳಾಗಿ ಮೇಘಾನ ಓಡಿಸ್ಕೊಂಡೋಗಿ ಮದ್ವೆ ಆಗ್ಬೇಕಾತ. ಈಗೆಲ್ಲ ಗೊತ್ತಾಗಿತ್ರಿ, ಯಾರನ್ನ ನಂಬೇಕು ಯಾರನ್ನ ನಂಬಾರ್ದು, ಯಾರ ಹತ್ರ ಹೆಂಗಿರ್ಬೇಕು, ಯಾರನ್ನ ಮದ್ವೆ ಆದ್ರೆ ನಾವು ಚಂದ ಇರ್ತೀವಿ ಅಂತ ಈಗ ಗೊತ್ತಾಗೈತ್ರಿ ನನಗ. ಅದಕ್ಕ ಆಕಿನ ಬಿಟ್ಟು ನಾನು ಗಂಗಾನ್ ಮದ್ವಿ ಆಗಿನಿ. ಮದ್ವಿಗ್ ಕರಿತೀನಿ, ಬರ್ರಿ. ಬರಲ್ಲ, ನಾನಂತೂ ಬರಲ್ಲ. ಅಲ್ಲ, ನಿಮಗ ಮನುಷ್ಯತ್ವ ಮಾನವೀಯತೆ ಇದು ಯಾವ್ದು ಇಲ್ವಾ? ಯಾಕ್ರಿ ಹಂಗ ಮಾತಾಡ್ತೀರಿ? ಪಾಪ ಮೇಘ ಬಡವ್ರು ಇರ್ಬೋದು, ಆದ್ರ ಮನಸ್ಸಿಂದ ಪ್ರೀತಿ ಮಾಡಿದ್ಲಾಕಿ. ಒಂದು ದಿನಾರ ಕಾಸ್ಟ್ಲಿ ಗಿಫ್ಟ್ ಕೇಳಿದ್ಲಾ ನಿಮ್ಗ? ಇಲ್ಲ. ಏನ ಪಾಪ ಆಸೆ ಪಟ್ಟು ನಾನು ವೀರೇಶ ಚಂದಿದ್ರು ನಾನು ಚಂದಿದ್ದಂಗ ಅಂತ ಚಲೋ ಕೆಲಸ ಹುಡುಕೊಟ್ಲು. ಅದರಿಂದ ಕಂಡಬಟ್ಟಿ ರೊಕ್ಕನೂ ಮಾಡ್ಕೊಂಡ್ರಿ. ಆಕಿ ಹೇಳಿದ್ ಒಂದೇ ಸುಳ್ಳು ನಿಮಗ್ ಇಷ್ಟೆಲ್ಲ ಸಿಟ್ಟು ಬಂದ್ಬಿಡ್ತಲ್ಲ. ಅಲ್ಲ, ನಿಮಗೆ ಸೌಕಾರ್ ಮಂತನದ ಹುಡುಗಿ ಬೇಕು ಅಂತಿರಲ್ಲ, ನಿಮಗ ಏನ್ ಯೋಗ್ಯತೆ ಐತಿ? ನೀ ದುಡಿಯೋದು ಯಾವ ಬಿಸ್ನೆಸ್? ಮಾಡುದು ಡ್ರಗ್ಸ್ ಮಾರೋ ಕೆಲಸ. ಕುಡಿತಾ ಇದಿ, ಮತ್ತೆ ಇಸ್ಪಿಟ್ಟು ಆಡಿ ರೊಕ್ಕ ಹಾಳು ಮಾಡ್ತಾ ಇದ್ದಿ. ಅದನ್ನೆಲ್ಲ ಮುಚ್ಚಾಕಿ ಆಕಿ ನನ್ನ ಗಂಡ ವೀರೇಶ ಅಂತ ನಂಬಿಕೊಂಡು ನೀನ್ ಹಿಂದ್ ಬಂದ್ರ ಆಕಿ ಕೈ ಕೊಟ್ಟಿರಲ್ಲ. ನಿಜವಾಗ್ಲು ನಿಮ್ಗೆ ಒಳ್ಳೇದಾಗಂಗಿಲ್ಲ. ಆಕಿ ಬಡವಳು ಇರ್ಬೋದು, ಆದ್ರೆ ನಿಮ್ಮನ್ನ ಮಾತ್ರ ಪ್ರೀತಿಯಿಂದ ಪ್ರೀತಿ ಮಾಡ್ಯಾಳ. ಆಕಿ ಮನಸ್ಸಿಂದ ಪ್ರೀತಿ ಮಾಡ್ಯಾಳ. ಆದ್ರೆ ನೀವ್ ಆಕಿನ ಈ ತರ ಕೈ ಬಿಡಬಾರ್ದಿತ್ತು. ನಿಜವಾಗ್ಲು ನಂಗೆ ಬಹಳ ಬೇಜಾರಾತು. ಆಕಿ ಬ್ಯಾಡ ಅನ್ನಂಗಿಲ್ಲ. ಆಕಿನ ಹಿಂದ್ ಬಿದ್ದು ಗೋಗರ್ದು ನೀನಾ ಬೇಕು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಮಾಡಿದ್ರಿ. ಇಷ್ಟು ಬೇಗ ಆಕಿ ಹತ್ರ ರೊಕ್ಕ ಇಲ್ಲ, ಬಡವಳು ಅಂತ ಗೊತ್ತಾದ ತಕ್ಷಣ ಬಿಡೋಷ್ಟು ಪ್ರೀತಿ ಸತ್ತೋಯ್ತಾ? ಅದಕ್ಕ ಮನ್ಯಾಗ ಅಪ್ಪ ಅಮ್ಮ ಪ್ರೀತಿ ಮಾಡ್ಯಾರ ಅಂದ್ರ ಹೆದರ್ ಸಾಯ್ತಾರ ನಿಮ್ಮಂತವ್ರಿಂದ. ಆದ್ರೆ ಈಗ್ಲೂ ಕಾಲ ಮಿಂಚಿಲ್ಲ. ಮೇಘಾನ ಕರ್ಕೊಂಡ್ ಬಂದು ಜೀವನ ಮಾಡ್ರಿ. ಅತ್ತಿ ಮಾವನ ರೊಕ್ಕ ಕಾಸೆ ಪಡೋ ಗಂಡ್ಸು ಯಾವತ್ತಿದ್ರು ಗಂಡ್ಸಲ್ಲ. ನೀನ್ ದುಡ್ದು ನಿನ್ ಹೆಂಡತಿನ ಸಾಕ್ತಿಲ್ಲ, ಅದಕ್ಕ ಹೇಳುದು ನೀನು ಗಂಡ ಮಗ ಅಂತ. ನೀವು ಮೇಘಾಗ ಇಂತ ದೊಡ್ಡ ಮೋಸ ಮಾಡ್ತೀರಿ ಅಂತ ಗೊತ್ತಿದ್ರ ಆಕಿ ಎಳ್ಕೊಂತ ನಂಗೆ ಹೆಲ್ಪ್ ಮಾಡು ಅಂದಾಗ ನಾನ್ ಸತ್ರು ಹೆಲ್ಪ್ ಮಾಡ್ತಿದ್ದಿಲ್ಲ. ನೀವು ನಿಜವಾಗಿ ಪ್ರೀತಿ ಮಾಡ್ತೀರಿ ಅನ್ಕೊಂಡ್ಬಿಟ್ಟಿದೆ. ಆಕಿಗೆ ಏನ್ರಿ ಕಮ್ಮಿ ಆಗೈತಿ? ಎಷ್ಟು ತಳ್ಳಗ ಬೆಳ್ಳಗ ಚಂದದಾಳ. ನಿಮ್ಮ ಮುಖಕ್ಕಂತ ಹುಡುಗಿ ಸಿಗಾಕ್ ಸಾಧ್ಯನೇ ಇಲ್ಲ. ಇದು ಯಾರೋ ಗಂಗಾ ಅಂತ ಕರ್ಕೊಂಡ್ ಬಂದಿರಲ್ಲ. ನನಗನಸತಿ ಈಡ ರೊಕ್ಕ ನೋಡಿದ ಮದ್ವೆ ಆಗ ಕುಂತೀರಿ. 100 ದಿನ ಅಲ್ಲ, ಮೂರೇ 3 ದಿನನೂ ಬಾಳೆ ಮಾಡಂಗಿಲ್ಲ ನೋಡ್ರಿ ನೀವು. ನಿಮ್ಮನ್ನ ಕಸ ನೋಡ್ದಂಗ್ ನೋಡಿಲ್ಲ ಆಕಿ. ಅವಾಗ ನನ್ನ ಹೆಸರು ರೂಪಾನ ಅಲ್ಲ. ನಮ್ಮ ಮೇಘ ಸುಳ್ಳು ಹೇಳಿ ಮದ್ವೆ ಆಗಿರ್ಬೋದು, ಆದ್ರೆ ಆಕಿ ಪ್ರೀತಿ ಸುಳ್ಳಲ್ಲ. ಇದನ್ನ ಇನ್ನ 4 ದಿನ ಐತಿ ಮದ್ವೆ ಅನ್ನಕುಂತೀರಿ. ಅಷ್ಟ್ರೊಳಗ ಅರ್ಥ ಮಾಡ್ಕೊಂಡು ಆಕಿ ಜೋಡಿ ಚಂದಾಗಿ ಜೀವನ ಮಾಡ್ರಿ. ಇಲ್ಲ ನಿಮ್ ಹಣೆ ಬರ ದೇವ್ರು ಬಂದ್ರು ಸರಿ ಮಾಡಕ್ ಆಗಂಗಿಲ್ಲ. ನಿಮಗ್ ಇಷ್ಟ ಬಂದಂಗ್ ಮಾಡ್ಕೊರಿ. ನಿಮ್ಮ ನಂಬಿಸಿ ಕತ್ತು ಕೊಯ್ದು ಬಿಟ್ರಲ್ಲ ಒಂದ್ ಹೆಣ್ಣಿಂದ ಉದ್ದಾರ ಹಾಕಿರ ನೀವೆಲ್ಲರ. ಛೇ ರೀ ರೂಪಾ, ನಿಂತ್ಕೊರಿ. ಅಲ್ಲ ಹೆಂಗ್ ಹೇಳ್ಬಿಟ್ರಲ್ಲ ಇವ್ರು ಹೇಳುದ್ ನೋಡಿದ್ರ ಪಾಪ ಮೇಘಾನ ನಾನು ಕೈ ಕೊಟ್ಬಿಟ್ನಾ. ಹೌದು, ನಾನು ಗಂಗಾನ ಮದ್ವೆ ಆಗಕ್ ಕುಂತಿದ್ದ ಅವ್ರ ಕಡೆ ರೊಕ್ಕ ಐತಿ ಅಂತ. ಗಂಗಾನ ಮೇಲೆ ನಂಗೆ ಯಾವುದೇ ತರದ್ದು ಪ್ರೀತಿನೂ ಇಲ್ಲ. ಮೇಘ ಯಾಕೆ ನಂಗೆ ಇಷ್ಟು ನೆನಪಾಗಕ್ ಕುಂತಿದ್ಲು. ನಾನು ಆಕಿ ಎಷ್ಟು ಅಡ್ಡಾಡಿವಿ, ಎಷ್ಟು ಸಲ ಊಟ ಮಾಡಿವಿ ಹೊರಗ. ನಾನು ಈ ಸ್ಥಾನ ಒಳಗೆ ಅದೀನಿ ಅಂದ್ರೂ ಅದಕ್ಕೆ ಮೇಘಾನ ಕಾರಣ. ನಾನೇನಾರ ತಪ್ಪು ಮಾಡ್ಬಿಟ್ನಾ? ಇಲ್ಲಿಲ್ಲ, ಆಕೆ ಮಾಡಿದ್ದು ದೊಡ್ಡ ತಪ್ಪು. ಆಕೆ ನನ್ನ ಮುಂದೆ ಜಗ್ಗ ಸುಳ್ಳು ಹೇಳ್ಯಾಳ, ಅದ ಒಂದು ದೊಡ್ಡ ತಪ್ಪು. ಈ ಟೈಮ್ನಾಗ ಈ ಹೊತ್ನಾಗ ನಾನು ಬದಲಾಗಬಾರ್ದು.
ಆಕಿ ಹೇಳ್ದಾಕಿ ಹೇಳಿ ಹೋದ್ಬಿಟ್ಲು. ನಾನು ಗಂಗಾನ್ ಮದ್ವೆ ಆದ್ರಷ್ಟೇ ಚಂದ ಇರುವುದು. ಹೌದು ಮಾಮ ಬೇಗ ಬಾ, ಪಿಜ್ಜಾ ತಿನ್ನೋನು. ಹಾ ಬಂದೆ. ಮಾಮ ಏನಂದ್ಲಾಕಿ? ಆಕಿ ಏನಿಲ್ಲ ಆಮೇಲೆ ಹೇಳ್ತೀನಿ ಬಾ, ಪಿಜ್ಜಾ ಆರ್ಡರ್ ಮಾಡುಂಬಾ. ನಡಿ, ನಂಗ ಜಾಸ್ತಿ ಚೀಸ್ ಇದ್ದಿದ್ ಬೇಕು, ಡಬಲ್ ಚೀಸ್ ಪಿಜ್ಜಾ ಬೇಕು. ಅದ್ ಕೊಡಿಸ್ತೀನಿ ನಡಿ. ಯಾಕ ಮೇಘ ಜಾಸ್ತಿ ನೆನಪಾಗ ಕುಂತಾಳಲ್ಲ? ಇಲ್ಲ ಈ ಹೊತ್ನ್ಯಾಗ ನಾನು ಆಕಿ ನೆನಪಿಸ್ಕೋಬಾರ್ದು. ಹೌದು ಏನ್ರಿ ಅವಿನಾಶ್ ಅಣ್ಣಗ ಕರ್ದ್ ಬರ್ರಿ ಅಂದಿದ್ನಲ್ಲ, ಹೇಳಿದ್ರ? ಹೇಳಿನಿ, ಒಂದ್ ಅರ್ಧ ತಾಸ್ನ್ಯಾಗ ಬರ್ತಾನಂತ. ಹೌದಾ, ಸರಿ. ನಂಗೆ ಹೇಳಕ್ ಒಂಥರ ಅನಿಸ್ತತಿ, ನೀವ ಹೇಳ್ಬಿಡ್ರಿ. ಅಂಜಲಿ ಅವ್ರ ಚಿಕ್ಕಮ್ಮ ಏನ ಮತ್ತ ಅವ್ರ ತಮ್ಮ ವೀರೇಶ ಇಬ್ರು ಸರಿ ಇಲ್ಲ. ಅವ್ರು ಉಸಾಬರಿಗೆ ನೀ ಎದಕ್ ಹೊಂಟಿ ಅಂತಾನ ನಂಗೆ ಗೊತ್ತಾಗ್ವಲ್ತು. ಹಂಗಲ್ರಿ, ಪಾಪ ಅನ್ಯಾಯವಾಗಿ ಒಂದ್ ಹುಡುಗಿ ಜೀವನ ಹಾಳಾಗೋಕೈತಲ್ಲ ಮೇಘಾದು ಅಂತ. ಈಗ ಸುಚಿತ್ರಾ ಏನ್ ಹೇಳ್ಬಿಡ್ತಾಳ ಬಿಡ್ರಿ, ಪಾಪ ಆಕಿ ಬಾಯಿ ತಡಂಗಿಲ್ಲ. ಒಬ್ರಿಗೆ ಒಳ್ಳೇದಾಕೈತಿ ಅಂತ ಹೇಳ್ಬಿಡ್ತಾಳ, ಆದ್ರೆ ಒಂದ ಮನೆಯಾಗ ಇರೋರಲ್ಲ, ಸುಮ್ನೆ ಅವ್ರ ಅತ್ತಿಗೆ ಸಿಟ್ಟು ಬರ್ಬೇಕು, ಮತ್ತದೊಂದ್ ದೊಡ್ಡ ಜಗಳ ಆಗ್ಬೇಕು, ಎಲ್ಲರಿಗೂ ಸುಮ್ನೆ ತೊಂದರೆ ಆಕೈತಲ್ಲ ಅಂತ ನಾ ಹೇಳಾಕುಂತೀನಿ. ಅದು ಅವಿನಾಶ್ ಅಣ್ಣವ್ರಿಗಂತಾನ ಹೇಳಾಕುಂತೀನಿ, ಅವ್ರ ತಾಯಿಗಾಗ್ಲಿ ಅವ್ರ ಅಪ್ಪಗಾಗ್ಲಿ ಯಾರಿಗೂ ಹೇಳಂಗಿಲ್ರಿ. ಹೌದಾ, ಆತ್ ನೀವ ಹೇಳ್ಬಿಡ್ರಿ. ತಗೋ ಹೇಳ್ತೀನಿ. ಏನ್ರಿ ಅದ ಅದೇಮ್ಮ ಮೀಟಿಂಗ್ ಮಾಡಿರಲ್ಲ ಇದ್ರ ಬಗ್ಗೆ? ಅಷ್ಟಕ್ಕೂ ಮಾಲಿಂಗಣ್ಣ ನಂಗೆ ಕರೆಯಕ್ ಬಂದಿದ್ದ ಅಂದ್ರ ಏನಾರ ಸ್ಪೆಷಲ್ ಆಗಿ ಊಟಕ್ಕೆ ಕರ್ದಿರ ನನ್ನ? ಏನ್ ಮಾಡಿದ್ರಿ ಸ್ಪೆಷಲ್? ಯೋ ಅದಕ್ಕಲ್ಲ, ಹಂಗ ಕಾಮಿಡಿ ಮಾಡಿ ತಗೋ. ಏನ್ರಿ ಅದಕ್ಕೆ ಕರ್ದಿದ್ದು? ಅಣ್ಣಾರ, ಅದು ಏನಾಗ್ಬಿಟ್ಟತಿ ಅಂದ್ರ ವೀರೇಶಿಗ ಗೊತ್ತು ಮಾಡ್ಯಾರಲ್ಲ ಗಂಗಾ ಅನ್ನೋ ಹುಡುಗಿನ, ಆಕಿ ಬದ್ಲಿ ಮೇಘಾನ ಕರ್ದಿದ್ರ ಚಲೋ ಇರ್ತಿತ್ತು. ಅದ್ಗೆಮ್ಮ ನಮ್ಮ ಮಾತು ಕೇಳ್ತಾರೇನ್ರಿ ಅವರು? ಅದ್ರಾಗೂ ನಮ್ ವೀರೇಶ ಬಹಳ ಸಿಟ್ನವ. ಒಂದ್ ಹೇಳಿದ್ರು ಒಂದ್ ಮಾಡ್ಕೊಂಡು ಕುಂದಿರ್ತಾನ. ಹೋಗ್ಲಿ ಬಿಡ್ರಿ, ಏನೋ ಒಂದ್ ಮಾಡ್ಕೊಂಡು ಹೊಂಟಾರ, ಹೋಗ್ಲಿ. ಹೌದಿಲ್ರಿ? ಏನ್ರಿ ಹೇಳ್ರಿ. ಅಯ್ಯೋ ಅವಿನಾಶ, ಅದೇನಾಗ್ಬಿಟ್ಟತಿ ಅಂದ್ರ ಆ ಗಂಗಾ ಹುಡುಗಿ ಸರಿ ಇಲ್ಲ ಅಂದ್ರ ಆ ಹುಡುಗಿಗ ಹಿಂದೊಂದ್ಸಲ ಅಬೋರ್ಷನ್ ಆಗಿತ್ತಂತ. ಮತ್ತ ಆ ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ. ಯಾಕಂದ್ರ ನಮಗಿವೆಲ್ಲ ಹೆಂಗ್ ಗೊತ್ತಾಗ್ಬೇಕು ಅಂತ ಚಿಂತಿ ಮಾಡ್ಬೇಡ. ಯಾಕಂದ್ರ ಅಂಜಲಿ ಫ್ರೆಂಡು ಒಬ್ರು ಬೆಂಗಳೂರಿಂದನ ಬಂದಾರ. ಅವ್ರು ಲೀಲಾ ಅಂತ, ನಮ್ಮ ಓಣಿ ಹಿಂದಿನ ಓಣಿನ ಅವ್ರ ಮನಿ. ಆದ್ರ ಏನ ಜಾಬ್ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಬೆಂಗಳೂರಿಗೆ ಹೋಗಿದ್ರಂತ. ಅಲ್ಲಿ ಆಕಿ ಗಂಗಾನ ನೋಡಿದ್ದು. ಈ ಹುಡುಗಿ ಇಲ್ಲಿ ಯಾಕೆ ಬಂತು ಅಂತ ವಿಚಾರ ಮಾಡಿ, ಈ ಹುಡುಗಿ ಮೊದ್ಲು ಏನ್ ಮಾಡ್ತಿತ್ತು ಏನಿಲ್ಲ ಅಂತ ಸುಚಿತ್ರಾ ತಿಳ್ಕೊಳಕ್ ಹೋಗ್ಯಾಳ. ಅವಾಗ ಈ ಹುಡುಗಿ ಉಸಾಬರಿ ಬೆಳಕಿಗೆ ಬಂದೈತಪ್ಪ. ನಮಗೇನ್ ನಿಮ್ ಮನ್ಯಾಗ ಖುಷಿ ಕಾರ್ಯಕ್ರಮ ಆಗ್ಬಾರ್ದು ಅಂತ ಏನಿಲ್ಲ, ನೀವು ಖುಷಿಯಾಗಿರ್ರಿ, ನಾವು ಖುಷಿಯಾಗಿರ್ತೀವಿ. ಇಂಥ ದೊಡ್ಡ ಸುಳ್ಳನ್ನ ಮುಚ್ಚಿಟ್ಟು ನಿಮ್ ತಮ್ಮಗ್ ತಲಿ ಕಟ್ಟಕ್ ಕುಂತಾರಲ್ಲ, ಮುಂದ್ ಇವೆಲ್ಲ ಮನೆ ಹಾಳಾಕವು ಇಂಥವ್ರಿಂದ ಅಂತ ಹೇಳಕ್ ಕುಂತೀವಿ. ಆದ್ರೆ ಇದನ್ನ ನಿಮ್ಮ ಅವ್ಗೆ ಹೇಳು, ನಿನ್ ಚಿಕ್ಕವ್ಗ ರೊಕ್ಕ ಅಂತ ಬಡ್ಕೊಳ್ಳೋದು ಅಷ್ಟ ಅಲ್ಲ, ಆ ಹುಡುಗಿ ಹಿಂದ್ ಹೆಂಗಿದ್ಲು ಅಂತ ನೋಡ್ಬೇಕು ಅಂತ ನಿಮ್ಮ ಅವ್ಗ ಒಟ್ಟು ಹೇಳು, ತಿಳಿ ಬುದ್ಧಿ ಹೇಳು. ಏನ ರೊಕ್ಕ ಒಂದಿದ್ರಷ್ಟ ಜೀವನ ನಡೆಯಂಗಿಲ್ಲ, ಹೆಣ್ಣು ಮನೆಯ ಕಣ್ಣು, ಓಟು ವಿಚಾರ ಮಾಡಕ್ ಹೇಳ ವಿನಾಶ. ಇಲ್ಲ ಮಾಲಿಂಗ, ಇದೆಲ್ಲ ನಮ್ಮ ಅವ್ಗ ಗೊತ್ತಿಲ್ಲ ಅನಿಸ್ತತಿ. ಇಲ್ಲಾಂದ್ರೆ ನಮ್ಮವ್ವ ಅದು ವೀರೇಶ್ಗೆ ಇಂಥ ಹುಡುಗಿನ ಕಟ್ತಿದ್ಲ? ಇಲ್ಲ, ಚಾನ್ಸೇ ಇಲ್ಲ. ಅಲ್ರೇ ವಿನಾಶಣ್ಣ ಮಾಡಿದ್ ಪಾಪ, ಈ ಕೈಲೆ ಮಾಡಿದ್ದು ಪಾಪನ ಈ ಕೈಲೆ ಅನುಭವ್ಸಕ ಬೇಕ ಅಲ್ಲ ನಿಮಗ. ಇದ ಒಂದ್ 6 ತಿಂಗಳ ಹಿಂದ ಆ ಕಲ್ಪನಾನ ಬಸರಿದ್ಲಲ್ಲ, ರೊಕ್ಕದ ಸಂಬಂಧ ನಿಮಗ ಕಟ್ಟಿ ನಿಮ್ ಜೀವನ ಹಾಳು ಮಾಡ್ಬೇಕಂತ ನೋಡಿದ್ದಿಲ್ಲ ಅವ್ರು. ನೋಡ್ರಿ ಈಗ ತಮ್ಮ ಮಗನ ವೀರೇಶ್ಗನ ಎಂತ ಹುಡುಗಿ ಅವ್ರ ಕಣ್ಣು ಮುಂದನ ಅವ್ರ ಕೈಯಾರೇನ ಮದ್ವಿ ಮಾಡಕುಂತಾರ. ನೀವು ಹೋಗ್ಲಿ ಬಿಡು ಪಾಪ ಅಂದ್ರಿ, ಆದ್ರ ಕರ್ಮ ಬಿಡ್ಲಿಲ್ಲ ಅವ್ರನ್ನ. ಅದಕ್ಕ ಆದ್ರ ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು, ಇಲ್ಲಂದ್ರ ಸುಮ್ಕ ತೆಪ್ಪಗಿರ್ಬೇಕು ಅನ್ನೋದು. ಹೌದ್ ನೋಡ ವಿನಾಶ, ಇದ್ರ ಬಗ್ಗೆ ನಂಗೆ ವಿಚಾರನ ಬಂದಿಲ್ಲ. ಹೌದಲ್ಲ, ನಿಮ್ಮವ್ವ ನಿನಗ ಹಿಂದೊಮ್ಮೆ ಇಂಥ ಮೋಸನ ಮಾಡಿದ್ಲಲ್ಲ, ಅದಕ್ಕ ನೋಡು ಆಕಿ ಮಗ್ಗ ಹಿಂಗಾಗೇತಿ. ನೀ ಏನ ಹೇಳು, ನಿಮ್ಮ ಅವ್ವನ್ ಚಾಳಿ ಬರೋಬ್ರಿ ಇಲ್ಲ. ನೋಡು ನಿಮ್ಮ ಅವ್ಗ ಹೋಗಿ ಹೇಳ, ಈ ಗಂಗಾ ಚಾಳಿ ಹಿಂಗೈತಿ ನೋಡವ ಹೆಂಗ್ ಮಾಡ್ತಿ ಅಂತ ಹೇಳು. ರೊಕ್ಕದ ಸಂಬಂಧ ಮಗ್ಗು ಅಂತದ ಕಟ್ಟಿದ್ಲ, ಹೇಳಕ್ ಆಗಂಗಿಲ್ಲ. ಅದು ಕಾಕರ ಅಪ್ಪ ನೀನಿಲ್ಲಿ? ಮಾಲಿಂಗ ನಿಂಗ್ ಕರ್ಯಾಕ್ ಬಂದಿದ್ನಲ್ಲ, ಅಲ್ಲೇ ಇದ್ದೆ ನಾನು. ಏನು ಯಾಕೆ ಕರ್ಯಾಕ್ ಬಂದ ಅಂತ ನಿನ್ ಹಿಂದನ ಬಂದೆ ನಾನು. ಇಲ್ಲೇ ಇವ್ರ ಕಾಂಪೌಂಡ್ ಹಿಂದನ ನಿಂತು ಕೇಳಿಸ್ಕೊಂಡೆ, ಎಲ್ಲ ಕೇಳಿಸ್ಕೊಂಡೆ ನಾನು. ರೊಕ್ಕದ ಸಂಬಂಧ ನಿಮ್ಮವ್ವ ಇಂಥ ಹೊಲಸು ಹೇಳ್ತಿನ ಕೆಲಸ ಮಾಡ್ಕೊಂತಾಳಲ್ಲ, ಮಾಡ್ತೀನಕ್ಕಿನ ಇವತ್ತು. ಅಪ್ಪ ಎಲ್ಲದಕ್ಕೂ ಹೊಡಿಯುವುದು ಬಡಿಯುವುದು ಅಷ್ಟ ಅಲ್ಲ, ಒಟ್ಟು ತಿಳಿದು ಬುದ್ಧಿ ಹೇಳ ಅವಾಗ ಇವೆಲ್ಲ ಗೊತ್ತಿಲ್ಲ ಅನಸ್ತತಿ. ಗೊತ್ತಿದ್ರ ಅವ್ವ ಇಂಥ ಕೆಲಸ ಮಾಡ್ತಾಳೇನು? ಸುಮ್ಕಿರಪ್ಪ ಅವಿನಾಶ, ನೀನು ಎಲ್ಲದಕ್ಕೂ ಅವ್ವ ಅನ್ಕೊಂಡು ಬರ್ಬೇಡ. ನಿಮ್ಮವ್ವ ನಿನಗ ಕತ್ತು ಕೊಯ್ಯಾಕ್ ಹೊಂಟಿದ್ಲು ಇದ ಒಂದ್ 6 ತಿಂಗಳ ಹಿಂದ. ಅಂಜಲಿ ಈಗ ಹೇಳಿಲ್ಲ, ಅಷ್ಟಾದ್ರೂ ನಿಂಗ್ ಬುದ್ಧಿ ಬರ್ವಲ್ತಲ್ಲ. ಅವ್ವ ಅನ್ಬೇಡ, ನೀ ಸುಮ್ನಿದ್ ಬಿಡು. ಇವತ್ತು ರೊಕ್ಕದ ಆಶೆಕ ನಿನಗ ವೀರೇಶಿಗೆ ಮಾಡಿದ್ಲು, ಇನ್ನೋಟು ದಿನಕ್ಕ ಕಾವ್ಯಾನು ರೊಕ್ಕ ಐತಿ ಅಂತ ಯಾವ್ದ್ರ ಒಂದು ಮುದುಕನ ಕಟ್ಟು ಬಿಡ್ತಾಳ ನೋಡು. ಈ ಕಿನ್ನ ಹಿಂಗ ಬಿಟ್ರೆ ನಡೆಯಂಗಿಲ್ಲ, ಮಾಡ್ತೀನಕ್ಕಿನ್ನ. ಏನವ ಅಂಜಲಿ, ಅಲ್ಲ ನೀನ್ ನನಗ ಹೇಳ್ಬೇಕಲ್ಲ, ಇವನಿಗೆ ಯಾಕೆ ಹೇಳಿದಿ? ಇವ ತಾಯಿ ಅಂದ್ರೆ ಬಿಟ್ಕೊಡಂಗಿಲ್ಲ ಇವ ಅಂದ್ರು. ಇದು ಪಕ್ಕ ಐತಲ್ಲ? ಹೂರಿ ಕಾಕರ, ಪಕ್ಕ ಐತಿ. ಅದಕ್ಕ ಹೇಳಿದ್ದು, ಸಿಟ್ಟಾಗ್ಬೇಡ್ರಿ, ಅದ್ರ ತಾಳ್ಮೆಯಿಂದನ ಮಾತಾಡ್ರಿ. ತಾಳ್ಮೆ? ಯಾರ್ಗಮ್ಮ ತಾಳ್ಮೆ ತೋರ್ಸುದು? ತಾಳ್ಮೆ ಒಳ್ಳೆ ಜನಕ್ಕೆ ತೋರಿಸ್ಬೇಕು, ಇಂಥ ಮನಿ ಮೂರ್ಖರಿಗಲ್ಲ. ಪಾಪ ಆ ಮೇಘ ಎಷ್ಟು ಹತ್ತು ಗೋಗರ್ದ್ರೂ ಈ ತಾಯಿ ಮಗ್ಗ ಸ್ವಲ್ಪನೂ ಕರುಣೆ ಅನ್ನೋದು ಬರ್ಲಿಲ್ಲ. ಆ ದೇವ್ರು ಮತ್ತೆ ಬಿಡ್ತಾನೇನು ಇವ್ರನ್ನ ಹಿಂಗ ಮಾಡಿದುಣ್ಣು ಮಾರಾಯ.
ಆದ್ರೆ ಏನ್ ಮಾಡ್ಬೇಕು ಹಣೆ ಬಾರಕ ನಂಗ ಜೋಡಾಗ್ಯಾವ ಇವ್ರ ಜೋಡಿಗ ನಮ್ಮ ಮಾನ ಮರ್ಯಾದಿನೂ ಹೋಗ್ಬಿಡ್ತತಿ ನಮ್ಮ ಮನಿ ಮರ್ಯಾದಿ ಹೋಗ್ತೈತಿ ಅನ್ನೋ ಸಂಕಟಕ್ಕ ಈಗ ಹೋಗಿ ಜಾಡ್ಸಿ ಒದಿತೀನಿ ನೋಡಕಿನ ನಾ ಎಂತಕಿನ ಯಪ್ಪ ಮಾತ್ನೇ ಮಾತಾಡಪ್ಪ ಅವಗುನು ವಯಸ್ಸಾಗೈತಿ ಹೆಚ್ಚು ಕಡಿಮೆ ಆದ್ರೆ ಯಾರು ಮಾಡೋರು ನೋಡೋರು ಹೇಳು ಅಕ್ಕಿನ ಮನೆಗೆ ಇಟ್ಕೊಂತೀನಿ ಏನಕ್ಕಿನ ವೃದ್ಧಾಶ್ರಮ ಎಲ್ಲರ ರೋಡ್ ಬಿಟ್ಟು ಬರ್ತೀನಿ ಅಕ್ಕಿನ ನಾ ಎಂತಕಿನ ಮನಿ ಹಾಳು ಮಾಡಕ್ ನಿಂತು ಬಿಟ್ಟತಿ ಮನಿ ಹಿರಿಯರ್ ಅಂದ್ರ ದಾರಿ ದೀಪ ಆಗಿರ್ಬೇಕು ಇದು ಅಡ್ಡ ದಾರಿ ಯಾಕೆ ಕುಂತು ಬಿಟ್ಟತಿ ಇದು ನಮ್ಮ ಮನ್ಯಾಗ ಆ ವೀರೇಶ ಹಾಳಾಗಕ್ ಇಕ್ಕಿನ ನೋಡ್ ಕಾರಣ ಮಾಡ್ತೀನಕ್ಕಿನ ಅಂಜಲಿ ನಿಜವಾಗ್ಲೂ ಅವ್ವ ನೀನರ ನಮ್ಮ ಮನೀಗ ಭಾಳ ಉಪಕಾರ ಮಾಡಿವ ಖರೇನು ನಮ್ಮ ಅವಿನಾಶ್ಗಾಗ್ಲಿ ನಮ್ಗಾಗ್ಲಿ ನಿನ್ನಿಂದ ಭಾಳ ದೊಡ್ಡ ಉಪಕಾರ ಆಗೈತವ ಮಗಳ ನಾನಿನ್ ಬರ್ಲಾವ ಊರ್ ಬಿಂಡ್ಲೆಕ್ಕಿನ ಮಾಡ್ತೀನಿ ಇವತ್ತು ಅಪ್ಪ ತಡಿಯಪ್ಪ ನಾನು ಬರ್ತೀನಿ ಲೋ ಅವಿ ಸುಮ್ನಿ ರವಿ ನೀ ಯಾಕ ಹೊಕ್ಕಿ ಅವ್ರ ನಡ್ಬರ್ಕ ಅವ್ರ ಮಗ ಅವ್ರಿಷ್ಟ ಮತ್ತ ಮಗ ತಾಯಿನ ಕುಂತು ಇಂಥವೆಲ್ಲ ಹೇಳ್ಕೊಡ್ತಾಳ ಮನಿ ಮುರಿತಾಳ ಅಂದ್ರ ಯಾರಿಗ್ ಸಿಟ್ಟು ಬರಂಗಿಲ್ಲ ಅವ್ರ ಏನಾರ ಮಾಡ್ಕೊಲಿ ನೀ ಸುಮ್ನೆ ಇದ್ ಬಿಡು ನಿಮ್ಮವ್ಗ ನಿಮ್ಮಪ್ಪನ ಬರಬರಿ ಆದ್ರೂ ಅಣ್ಣರ ಹುಷಾರಿರಿ, ನಿಮ್ಮ ಅವ್ಗನು ವಯಸ್ಸಾಗೈತಿ. ಹೌದು ವಯಸ್ಸಾಗೈತಿ, ಆದ್ರ ಬುದ್ಧಿ ಎಷ್ಟೇ ಬೆಳೆದಿಲ್ಲ. ಇಲ್ಲ ಮಾಲಿಂಗ, ನಾನು ಇನ್ ಬರ್ತೀನಿ ತಡಿ. ಲೋ ಅವಿ, ಎಷ್ಟ್ ಹೇಳಿದ್ರು ಅಷ್ಟ ಅವ್ವ 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 ಅಂತ ಬಾಯಿ ಬಿಡ್ತಾನ. ಅಂದ್ರು ಅವಿನಾಶಣ್ಣ ಎತ್ತಾಗಂತ ಬಡ್ದಾಡ್ಬೇಕು ನೋಡ್ರಿ. ಅವರು ದುಡಿಯೋದು ನೋಡ್ಬೇಕು, ಸುಚಿತ್ರಾ ನೋಡ್ಬೇಕು, ಮನೀದ್ ನೋಡ್ಬೇಕು, ಅವ್ರ ಅವ್ವ ಮಾಡೋ ಇಂತ ಕಿತಾಪತಿ ಕೆಲಸ ನೋಡ್ಬೇಕು, ಎಷ್ಟು ಕಷ್ಟ ಪಡ್ತಾರಲ್ಲ. ಹೌದು, ಆದ್ರೂ ಸುಚಿತ್ರಾ ಬಂದ್ಮೇಲೆ ಅವ ಒಟ್ಟು ಆರಾಮದಾನ ಅಂತೂ ಹೇಳ್ಬೇಕು ಅಂತ ಒದ್ದಾಡ ಕುಂತಿದ್ಯಲ್ಲ, ಹೇಳ್ದಿಲ್ಲ. ನಡೀನ ಅವ್ರದವ್ರು ನೋಡ್ಕೊಂತಾರ. ಅವ್ರ ಚಿಂತೆ ಮಾಡಿ ನೀ ಯಾಕೆ ಸೊರಗ್ತಿ? ನಡಿ ಒಳಗ ಇಬ್ರು ಕುಂತ ಚಾ ಕುಡಿಯೋನು. ನಡ್ರಿ. ಅಂದ್ರು ಪಾಪ ಜಗಳಕ್ಕೆತ ಏನ ಅವ್ರ ಮನ್ಯಾಗ ಏನಾತ ಏನೋ. ಆ ಸುಚಿತ್ರಾಗ ಆಮೇಲೆ ಫೋನ್ ಹಚ್ಚಿ ಕೇಳ್ಬೇಕು. ಹೌದು, ಹಂಗ ಮಾಡ್ತೀನಿ.